ಜಿ ಕನ್ನಡದಲ್ಲಿ ಹೊಸ ಸೀರಿಯಲ್ ಶುರುವಾಗಿದೆ. ಅದೇ ಕೃಷ್ಣ ರುಕ್ಕು. ತಾಯಿಯನ್ನ ಕಳೆದುಕೊಂಡಿರುವ ಕೃಷ್ಣ ಕುಡಿತಕ್ಕೆ ಅಡಿಕ್ಟ್ ಆಗಿದ್ದಾನೆ. ಇದರಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತೆ ಆಗಿದೆ. ಸೂರ್ಯಪ್ರಕಾಶ್ಗೆ ಮಗನನ್ನ ಕಂಡರೆ ಇದೇ ಕಾರಣಕ್ಕೆ ಆಗೋದಿಲ್ಲ. ಕುಡಿದು ಎಲ್ಲಾ ಕಡೆ ತೂರಾಡಿ ಮರ್ಯಾದೆ ಕಳಿತಾನೆ ಅಂತ. ಆದ್ರೆ ಕೃಷ್ಣ ತಾನು ಕುಡಿಯೋದೇ ಅಮ್ಮನ ಜೊತೆ ಮಾತನಾಡೋದಕ್ಕೆ ಅಂತಾನೆ. ಈ ಎಲ್ಲಾ ಸಮಸ್ಯೆಗಳ ನಡುವೆ ಅತ್ತೆ ಯಶೋಧನೆ ಕೃಷ್ಣನಿಗೆ ಕಾವಲು. ಅವಳೇ ತಾಯಿ ಪ್ರೀತಿಯನ್ನ ಕೊಡ್ತಾ ಇದ್ದಾಳೆ. ಆದ್ರೆ ಇವತ್ತು ಅತ್ತೆಯೇ ಕೃಷ್ಣನ ಹೃದಯವನ್ನ ಚೂರು ಚೂರು ಮಾಡಿದ್ದಾಳೆ. ಅಪ್ಪನಿಗೆ ಹೊಡೆದದ್ದು ಕೃಷ್ಣನಿಗೆ ಗೊತ್ತಾಯ್ತು. ಅಪ್ಪನ ಜೊತೆ ಮಾತನಾಡದೇ ಇದ್ರೂ ಅವರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾನೆ ಕೃಷ್ಣ. ಅದಕ್ಕೆ ಆ ಕಿಡಿಗೇಡಿಗಳಿಗೆ ಸರಿಯಾಗಿ ಪಾಠ ಕಲಿಸಿ ಬಂದಿದ್ದ. ಅದನ್ನ ಅಮ್ಮನ ಫೋಟೋ ಮುಂದೆ ಹೇಳಿಕೊಳ್ಳುತ್ತಿದ್ದಂತೆ ಸೂರ್ಯಪ್ರಕಾಶ್ ಗನ್ನು ತೆಗೆದುಕೊಂಡು ಬಂದು ಮಗನ ಹಣೆಗೆ ಇಟ್ಟಿದ್ದ. ನನ್ನ ವಿಷಯಕ್ಕೆ ಬರೋದಕ್ಕೆ ನೀನ್ಯಾರು ಅಂತ ಕೇಳಿದ್ದ. ತಾಯಿಯಂತೆಯೇ ನೋಡಿಕೊಂಡಿದ್ದ ಯಶೋದೆ ಅಲ್ಲಿಗೆ ಓಡಿ ಬಂದಳು. ಅಪ್ಪ ಮಗನ ಜಗಳದಲ್ಲಿ ಮಾತು ಜೋರಾಗಿತ್ತು. ಅವರಿಗಾಗಿ ನಾನು ಈ ಕೆಲಸ ಮಾಡಿದೆ, ಮುಂದೊಂದು ದಿನ ನಿನ್ನನ್ನು ಗಂಡನ್ನ ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಾರೆ ಎಂಬ ಮಾತನ್ನ ಕೃಷ್ಣ ಹೇಳಿದ. ಅಣ್ಣನ ಬಗ್ಗೆ ಸತ್ಯ ಗೊತ್ತಿಲ್ಲದೆ ಮಾತನಾಡ್ತಾನೆ ಅಂತ ಕೃಷ್ಣನಿಗೆ ಯಶೋದೆ ಒಡೆದೇ ಬಿಟ್ಲು. ಮನೆಯಿಂದ ಆಚೆ ಹೋಗು ಅಂದ್ಲು. ಯಾರು ಏನೇ ಅಂದ್ರೂ ಸಹಿಸ್ತಾನೆ ಕೃಷ್ಣ. ಆದ್ರೆ ಅತ್ತೆ ಏನಾದ್ರೂ ಅಂದ್ರೆ ತುಂಬಾನೇ ನೋವು ಮಾಡಿಕೊಳ್ತಾನೆ. ಈಗ ಅದೇ ನೋವನ್ನ ಕೃಷ್ಣ ಪಡ್ಕೊಳ್ತಾ ಇದ್ದಾನೆ.